ದ ಸಾಂಗ್ ಆಫ್ ಇಂಡಿಯಾ ಇದು 10ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಶಿನ 4ನೇ ಪದ್ಯವಾಗಿದ್ದು, ಇದನ್ನು ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾದ ವಿ.ಕೃ. ಗೋಕಾಕ್ರವರು ಬರೆದಿದ್ದಾರೆ. ಈ ಕವಿತೆಯಲ್ಲಿ ಕವಿಯು ಹೊಸ ವಿಚಾರಧಾರೆಗೆ ಅಂದರೆ ನವ್ಯ ಕಾವ್ಯದ ಚಿಂತನೆಗಳ ಪ್ರಾರಂಭಿಸುವ ಸಮಯ ಬಂದಿದೆ ಎಂಬುದನ್ನು ಸಾರುತ್ತಾರೆ. ಇದೇ ರೀತಿಯ 10ನೇ ತರಗತಿಯ ಇಂಗ್ಲಿಷ್ ವಿಷಯದ ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಅನಿಮೇಟೆಡ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆಲ್ ಎಂಬುದನ್ನು ಸೆಲೆಕ್ಟ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ, ಈ ವಿಡಿಯೋದಲ್ಲಿ ಕವಿ ವಿ.ಕೃ. ಗೋಕಾಕ್ ಮತ್ತು ತಾಯಿ ಭಾರತಾಂಬೆಯ ಸಂಭಾಷಣೆಯನ್ನು ಕೇಳೋಣ. ತಾಯೇ ಭಾರತಾಂಬೆ, ನಾನು ನಿನ್ನ ಯಾವ ಹಾಡನ್ನು ಹಾಡಲಿ? ಹಿಮದಿಂದ ಹುಟ್ಟಿದ ಹಿಮಾಲಯ ಪರ್ವತದ ಕುರಿತಾದ ಹಾಡನ್ನು ಹಾಡಲೆ? ನಿನ್ನ ಪಾದವನ್ನು ತೊಳೆಯುವ 3 ಸಮುದ್ರದ ಕುರಿತಾಗಿ ಹಾಡಲೆ? ನಿನ್ನ ಶುಭ್ರವಾದ ಮುಂಜಾವಿನಲ್ಲಿ ಸ್ವರ್ಣದಂತೆ ಹೊಳೆಯುವ ಕಿರಣಗಳ ಕುರಿತು ಹಾಡಲೆ? ನನ್ನ ಬೀದಿಗಳಲ್ಲಿ ತಿರುಗಾಡುತ್ತಿರುವ ಭಿಕ್ಷುಕರು, ಕುಷ್ಠರೋಗಿಗಳ ಕುರಿತಾಗಿ ಹಾಡನ್ನು ಹಾಡು. ನನ್ನ ದಟ್ಟ ಕಾಡುಗಳಲ್ಲಿ ಸುರಿಯಲಾಗುತ್ತಿರುವ ತ್ಯಾಜ್ಯ ಮತ್ತು ಕಸದ ಕುರಿತಾಗಿ ಹಾಡನ್ನು ಹಾಡು. ತಾಯೇ, ನಿನ್ನ ಯಾವ ಹಾಡನ್ನು ನಾನು ಹಾಡಲಿ? ಕಲ್ಲಿನಲ್ಲಿ ಕೆತ್ತಲಾದ ದೇವಾಲಯಗಳ ಕುರಿತು, ಮಹಾಕಾವ್ಯಗಳ ಕುರಿತು ಹಾಡಲೆ? ನಿನ್ನನ್ನು ಸ್ವಂತ ತಾಯಿ ಎಂದು ತಿಳಿದು ಹೋರಾಡಿದ ನಿನ್ನ ಅಮರ ಪುತ್ರರ ಕುರಿತು ಹಾಡಲೆ? ಜೀವನವನ್ನು ಉತ್ತಮ ರೀತಿಯಲ್ಲಿ ಬದುಕಲು ದಾರಿ ತೋರಿದ ಸಂತ ಪ್ರವಾದಿಗಳ ಕುರಿತು ಹಾಡಲೆ? ತಾಯಿ ಸಿಟ್ಟಿನ ಮಾತುಗಳಿಂದ ಹೇಳಿದಳು. ಅದು ನನಗೆ ಡಂಗೂರದ ರೀತಿಯಲ್ಲಿ ಕೇಳಿ ಕರುಣೆಯನ್ನ ಉಕ್ಕಿ ಬರುವಂತೆ ಮಾಡಿತು. ಶ್ರಮಿಸುತ್ತಿರುವ ಲಕ್ಷಾಂತರ ಶ್ರಮಜೀವಿಗಳ ಕುರಿತು ಹಾಡನ್ನು ಹಾಡು. ಅಜ್ಞಾನ ಆವರಿಸಿರುವ ವಯೋವೃದ್ಧ ಜನರ ಕುರಿತು ಹಾಡನ್ನು ಹಾಡು. ಕತ್ತಲೆ ಕೊನೆಗಳಲ್ಲಿ ಹುಟ್ಟಿದ ನಿಸ್ಸಹಾಯಕ ಮಕ್ಕಳ ಕುರಿತು ಹಾಡು. ದೀನನಾಗಿ ಇದು ನನ್ನ ಕಾಯಕವೆಂದು ನಾನು ಮತ್ತೆ ತಾಯಿಯನ್ನು ಕೇಳಿದೆ. ನಾನು ನಿನ್ನ ಯಾವ ಹಾಡನ್ನು ಹಾಡಲಿ ತಾಯೇ? ಯಾವ ಹಾಡು? ನಿನ್ನ ಹಲವಾರು ಸರೋವರಗಳ ಮತ್ತು ಆಣೆಕಟ್ಟುಗಳ ಕುರಿತು ಹಾಡಲೆ? ನಿನ್ನ ಉಕ್ಕಿನ ಕಾರ್ಖಾನೆಗಳು ಮತ್ತು ಹಡಗು ನಿರ್ಮಾಣ ಕೇಂದ್ರಗಳ ಕುರಿತು ಹಾಡಲೆ? ನಿನ್ನ ತಂತ್ರಜ್ಞಾನ ಬೆಳವಣಿಗೆಗೆ ಶ್ರಮಿಸಿದ ಮತ್ತು ಅಣ್ವಸ್ತ್ರ ಯುಗದ ಪುಟದಲ್ಲಿ ನಿನ್ನ ಹೆಸರನ್ನು ಸೇರಿಸಲು ಶ್ರಮಿಸಿದ ಮಹಾನ್ ವ್ಯಕ್ತಿಗಳ ಕುರಿತು ಹಾಡಲೆ? ಇವುಗಳ ಕುರಿತು ನೀನು ಹಾಡಬಹುದು, ಆದರೆ ದಿನನಿತ್ಯ ಮುಂಜಾನೆಯಿಂದ ಸಾಯಂಕಾಲದವರೆಗೂ ನಡೆಯುತ್ತಿರುವ ಮುಷ್ಕರಗಳ ಕುರಿತು ಮತ್ತು ಬಂಡವಾಳಶಾಹಿಗಳ ಮನೋಭಾವನೆ ಮತ್ತು ವರ್ಗ ಸಂಘರ್ಷಗಳ ಕುರಿತಾಗಿ ನೀನು ಹಾಡನ್ನು ಹಾಡು. ಸಿಟ್ಟಿನಿಂದ ನಾನು ಕೇಳಿದೆ. ಪರಿಶುದ್ಧ ಮನಸ್ಸಿನಿಂದ ಹೃದಯ ತುಂಬಿ ಹಾಡುವ ಯಾವ ಹಾಡು ಇಲ್ಲವೇ ತಾಯಿ? ಶುಭ್ರ ನೀಲಿಯಲ್ಲಿ ಪುಳಕಿತವಾದ ಶೂನ್ಯದಲ್ಲಿ ಲೀನವಾಗುವ ಯಾವ ಹಾಡು ಇಲ್ಲವೇ? ಆಗ ತಾಯಿಯು ಎದ್ದು ನಿಂತಳು. ನೀಲಿ ಆಗಸವನ್ನು ತನ್ನ ವಸ್ತ್ರವಾಗಿ ಧರಿಸಿದಳು. 3 ಸಮುದ್ರಗಳು ಅವಳ ಸುತ್ತಲೂ ಸುತ್ತುವರಿದವು. ಅವುಗಳ ಅಲೆಗಳು ತಾಯಿಗೆ ಆಸನವಾದವು. ಅವುಗಳ ಮೇಲೆ ಕುಳಿತ ತಾಯಿಯು ಭವಿಷ್ಯದ ಹೊತ್ತಿಗೆಯನ್ನು ಬರೆದಳು. ಅವಳ ಹಣೆಯು ಭೂಮಾತೆಯ ಹಣೆ ಬರದಂತೆ ತೆರೆಯಿತು. ಆಗ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಈ ಒಂದು ವಿಡಿಯೋವನ್ನು ವೀಕ್ಷಿಸಿ ಈ ಸಾಂಗ್ ಆಫ್ ಇಂಡಿಯಾ ಕವಿತೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಭಾವಿಸುತ್ತಾ, ಇದೇ ರೀತಿಯ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.